ನಮಸ್ಕಾರ ರೈತ ಬಾಂಧವರೇ. ನಿಮ್ಮ ಜಮೀನಿನ ಗಡಿ ರೇಖೆಗಳು ಎಲ್ಲಿ ಬರ್ತವೆ ಅಂತ ನಿಮಗೆ ಅನುಮಾನ ಇದೆಯಾ? ನಿಮ್ಮ ಜಮೀನಿನ ದಾಖಲೆಗಳಲ್ಲಿ ಯಾವ ಸ್ಥಳ ಇದೆ ಅದೇ ಸ್ಥಳದಲ್ಲಿ ನೀವು ಉಳುಮೆ ಮಾಡ್ತಿದ್ದೀರಾ ಅಂತ ನಿಮಗೆ ಸ್ಪಷ್ಟತೆ ಇದೆಯಾ? ನಿಮ್ಮ ಜಮೀನಿನ ಪಕ್ಕದ ರೈತರು ನಿಮ್ಮ ಜಮೀನನ್ನ ಒತ್ತುವರಿ ಮಾಡಿದ್ದಾರೆ ಅಂತ ಅನುಮಾನ ಕಾಡ್ತಾ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ, ಅದುವೇ ಹದ್ದುಬಸ್ತ್. ಹಾಗಾದ್ರೆ ಹದ್ದುಬಸ್ತ್ ಅಂದ್ರೆ ಏನು? ಜಮೀನಿನ ಗಡಿಗಳನ್ನ ಅಧಿಕೃತವಾಗಿ ಗುರುತಿಸಿ ಕಲ್ಲುಗಳನ್ನ ನೆಟ್ಟು ನಕ್ಷೆ ಮತ್ತು ದಾಖಲೆಗಳ ಆಧಾರದ ಮೇಲೆ ಗಡಿ ನಿರ್ಧರಿಸುವ ಪ್ರಕ್ರಿಯೆಯನ್ನ ಹದ್ದುಬಸ್ತ್ ಅಂತ ಕರೀತಾರೆ. ಹಾಗಾದ್ರೆ ಹದ್ದುಬಸ್ತಿಗೆ ಅರ್ಜಿಯನ್ನ ಎಲ್ಲಿ ಕಟ್ಟಬೇಕು? ಹದ್ದುಬಸ್ತಿಗೆ ಅರ್ಜಿಯನ್ನ ನಿಮ್ಮ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ನಾಡ ಕಚೇರಿ ಇರ್ಬೋದು, ಬಾಪೂಜಿ ಸೇವಾ ಕೇಂದ್ರಗಳಿರ್ಬೋದು, ಗ್ರಾಮವನ್ ಇರ್ಬೋದು, ಹಾಗೆ ಬೆಂಗಳೂರು ಒನ್ ಇರ್ಬೋದು, ಇಲ್ಲಿ ಹೋಗಿ ನೀವು ಅರ್ಜಿಯನ್ನ ಹಾಕ್ಬೋದು. ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅರ್ಜಿದಾರರ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತೆ. ಹಾಗೆ RTC ಕೂಡ ತಗೊಂಡು ಹೋಗಬೇಕಾಗುತ್ತೆ. ಜೊತೆಗೆ ನಿಮ್ಮ ಜಮೀನಿನ ಬಾಜುದಾರರ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆಯನ್ನು ಕೊಟ್ಟರೆ ಹದ್ದುಬಸ್ತು ಮಾಡೋದಕ್ಕೆ ಬಹಳ ಸುಲಭವಾಗುತ್ತೆ. ಹದ್ದುಬಸ್ತು ಕಟ್ಟಬೇಕಾದ್ರೆ ಎಷ್ಟು ಫೀಸ್ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ? ನಿಮ್ಮ ಜಮೀನು ಗ್ರಾಮೀಣ ಪ್ರದೇಶದಲ್ಲಿ ಇದ್ದರೆ 2 ಎಕರೆಯವರೆಗೆ 500 ರೂಪಾಯಿಗಳನ್ನ ಪಾವತಿ ಮಾಡಬೇಕು. 2 ಎಕರೆಯ ನಂತರ ಪ್ರತಿ ಎಕರೆಗೆ 300 ರೂಪಾಯಿಗಳ ಹೆಚ್ಚುವರಿಯಾಗಿ ಪಾವತಿ ಮಾಡಬೇಕು. ಅದೇ ನಿಮ್ಮ ಜಮೀನು ನಗರ ಪ್ರದೇಶದಲ್ಲಿದ್ದರೆ 2 ಎಕರೆಯವರೆಗೆ 2000 ರೂಪಾಯಿಗಳನ್ನ ಪಾವತಿ ಮಾಡಬೇಕಾಗತ್ತೆ. ನಂತರ ಪ್ರತಿ ಎಕರೆಗೆ 400 ರೂಪಾಯಿಗಳ ಹೆಚ್ಚುವರಿಯಾಗಿ ಪಾವತಿ ಮಾಡಬೇಕು. ಇದರ ಜೊತೆಗೆ ನೋಟಿಸ್ ಫೀಸ್ ಆಗಿ ಪ್ರತಿ ಬಾಜುದಾರರಿಗೆ 25 ರೂಪಾಯಿಗಳಂತೆ ನೀವು ನಗರ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಹೆಚ್ಚುವರಿಯಾಗಿ ಪಾವತಿ ಮಾಡಬೇಕಾಗತ್ತೆ. ಪಾವತಿ ಮಾಡಿ ನೀವು ರಸೀದಿಯನ್ನು ಕೂಡ ಪಡ್ಕೋಬಹುದು. ಈ ಒಂದು ಹದ್ದುಬಸ್ತು ಪ್ರಕ್ರಿಯೆಯು ಸಂಪೂರ್ಣವಾಗಿ ಆನ್ಲೈನ್ ಪ್ರಕ್ರಿಯೆಯಾಗಿದ್ದು, ನಿಮ್ಮ ಅರ್ಜಿಯನ್ನ ಸೀನಿಯರಿಟಿ ಆಧಾರದ ಮೇಲೆ ಪರಿಗಣಿಸಿ ಹದ್ದುಬಸ್ತು ಮಾಡಲು ಕ್ರಮ ವಹಿಸಲಾಗುವುದು. ನಿಮ್ಮ ಅರ್ಜಿಯು ಯಾವ ಹಂತದಲ್ಲಿದೆ ಅನ್ನೋದನ್ನ ಆನ್ಲೈನ್ ಕೂಡ ಚೆಕ್ ಮಾಡ್ಕೋಬಹುದು. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ಗೆ ಹೋಗಿ ಅಲ್ಲಿ ಮೋಜನಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಟೈಪ್ ಮಾಡಿ, ಅಲ್ಲಿ ನಿಮ್ಮ ಅರ್ಜಿ ಸಂಖ್ಯೆಯನ್ನ ಎಂಟ್ರಿ ಮಾಡಿ ಅಲ್ಲಿ ನೋಡ್ಬೋದು ನಿಮ್ಮ ಅರ್ಜಿ ಯಾವ ಹಂತದಲ್ಲಿದೆ ಅನ್ನೋದನ್ನ ಚೆಕ್ ಮಾಡ್ಕೋಬಹುದು. ಅರ್ಜಿದಾರರು ಅರ್ಜಿಯನ್ನ ಸಲ್ಲಿಸಿದ ನಂತರ ಸೀನಿಯರಿಟಿಯ ಆಧಾರದ ಮೇಲೆ ಸರ್ವೇಯರ್ಗೆ ಅಲರ್ಟ್ ಆಗುತ್ತೆ. ಸರ್ವೇಯರ್ಗೆ ಅಲಾಟ್ ಆದ 30 ದಿನಗಳ ಒಳಗಾಗಿ ನಿಮ್ಮ ಜಮೀನು ಹತ್ರ ಬರ್ತಾರೆ ಅಳತೆ ಮಾಡೋದಕ್ಕೆ. ಅಳತೆ ಮಾಡುವ ಸಂದರ್ಭದಲ್ಲಿ ನೀವು ಕೂಡ ಹಾಜರಿದ್ದು ನಿಮ್ಮ ವಿಸ್ತೀರ್ಣವನ್ನ, ನಿಮ್ಮ ಅನುಭವವನ್ನ ನೀವು ತೋರಿಸಬೇಕಾಗುತ್ತೆ. ನಿಮ್ಮ ಅರ್ಜಿಯು ಸರ್ವೇಯರ್ಗೆ ಅಲಾಟ್ ಆದ ನಂತರ ನಿಮ್ಮ ಜಮೀನಿಗೆ ಬರ್ತಾರೆ, ಅಲ್ಲೊಂದು ಅಳತೆಯನ್ನು ಮಾಡ್ತಾರೆ. ಅಳತೆ ಮಾಡಿ ಕೆಲವು ಕಲ್ಲುಗಳನ್ನ ಕೂಡ ನಡ್ತಾರೆ. ನಿಮಗೆ ಆಕ್ಷೇಪಣೆಗಳಿದ್ದಲ್ಲಿ ಆ ಕಲ್ಲನ್ನ ಕೇಳಬಾರ್ದು. ದಯಮಾಡಿ ಸಂಬಂಧಪಟ್ಟ ತಾಲೂಕಿನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ನೀವು 60 ದಿನಗಳ ಒಳಗಾಗಿ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಆ ಒಂದು ಆದೇಶಕ್ಕೂ ಕೂಡ ನಿಮ್ಮ ಆಕ್ಷೇಪಣೆಗಳು ಇದ್ದಲ್ಲಿ ಭೂ ದಾಖಲೆಗಳ ಉಪನಿರ್ದೇಶಕರಿಗೆ ಮೇಲ್ಮನೆಯನ್ನು ಕೂಡ ನೀವು ಹಾಕಬಹುದು. ನಿಮ್ಮ ಜಮೀನಿಗೆ ಬಂದು ಹದ್ದುಬಸ್ತು ಮಾಡ್ತಾರೆ. ಹದ್ದುಬಸ್ತು ಮಾಡಿದ ನಂತರ ಒಂದು ಸ್ಕೆಚ್ ತಯಾರಾಗುತ್ತೆ. ಆ ಒಂದು ಸ್ಕೆಚ್ ಅನ್ನು ಎಲ್ಲಿ ಪಡಿಬಹುದು ಅಂತ ಕೇಳ್ತಾ ಇದ್ದೀರಾ? ಆ ಒಂದು ಸ್ಕೆಚ್ ಅನ್ನ ADLR ಅವರು ಅಪ್ರೂವ್ ಮಾಡಿದ ನಂತರ ನೀವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರೋ ಅಲ್ಲಿ ಉಚಿತವಾಗಿ ಆ ಒಂದು ಸ್ಕೆಚ್ ಅನ್ನ ನೀವು ಪಡಿಬಹುದು. ಹದ್ದುಬಸ್ತು ಮಾಡುವ ಪ್ರಕ್ರಿಯೆಯ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನ ನಾನು ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಇದರ ಉಪಯೋಗ ಆಯಿತು ಅಂತ ನಾನು ಭಾವಿಸ್ತಾ, ನಿಮಗೆ ಮಾತ್ರ ಉಪಯೋಗ ಆದರೆ ಸಾಲದು, ರಾಜ್ಯದ ಎಲ್ಲ ರೈತರಿಗೆ ಈ ಒಂದು ಮಾಹಿತಿಯನ್ನು ನೀಡುವ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.